ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯದಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಈ ಮುಂಜಾನೆಯಲ್ಲಿ ದೇವರ ವಾಕ್ಯಗಳನ್ನು ಆಲಿಸುತ್ತಿರುವ ನೀವು ಕೂಡ ಆಶೀರ್ವದಿಸಲ್ಪಟ್ಟವರು. ವಾಕ್ಯ ಹೀಗೆ ಹೇಳ್ತಾ ಇದೆ, ಜ್ಞಾನೋಕ್ತಿ 17ನೇ ಅಧ್ಯಾಯದ 22ನೇ ವಚನದಲ್ಲಿ, ಹರ್ಷ ಹೃದಯವು ಒಳ್ಳೆ ಔಷಧ. ಪ್ರಿಯ ದೈವಜನರೇ, ಈ ಮುಂಜಾನೆಯಲ್ಲಿ ವಾಕ್ಯ ನಮಗೆ ಹೀಗೆ ಮಾತನಾಡ್ತಾ ಇದೆ, ಹರ್ಷ ಹೃದಯವು ಒಳ್ಳೆ ಔಷಧ. ಪ್ರಿಯ ದೈವಜನರೇ, ಹರ್ಷ ಹೃದಯ ಅದು ಎಲ್ಲಿ ದೊರೆಯುತ್ತದೆ? ಮೊದಲಾಗಿ ನಾವು ಯೋಚಿಸಬೇಕು ಅಲ್ವಾ? ದೇವರ ವಾಕ್ಯ ಸತ್ಯವೇದದಲ್ಲಿ ಹೀಗೆ ಮಾತನಾಡ್ತದೆ, ನಿನ್ನ ಒಂದು ಸನ್ನಿಧಿಯಲ್ಲಿ ಪರಿಪೂರ್ಣ ಸಂತೋಷವಿದೆ ಅಂತೆ. ಪ್ರಿಯ ದೈವಜನರೇ, ಈ ನಮ್ಮ ಹೃದಯ ಹರ್ಷದಿಂದ ಸಂತೋಷದಿಂದ ಇರುವುದಕ್ಕೆ ಒಂದು ಸ್ಥಳ ಉಂಟು, ಬಹಳ ವಿಶೇಷವಾದ ಸ್ಥಳ. ಅದ್ಯಾವುದೆಂದರೆ ನಮ್ಮ ಯೇಸು ಸ್ವಾಮಿಯ ಸಾನ್ನಿಧಾನ. ಹೌದಲ್ವಾ ಪ್ರಿಯ ದೈವಜನರೇ? ಕೀರ್ತನೆಗಾರನಾದ ದಾವಿದನು ಆತನು ಅರಸನಾಗಿ ಇದ್ದಾಗ ಆತನು ದೇವರ ಮಂಜೂಷದ ಮುಂದೆ ಬಹಳ ಹರ್ಷದಿಂದ ಬಹಳ ಆನಂದದಿಂದ ಆತನು ಕುಣಿಯುತ್ತಾ ನಲಿಯುತ್ತಾ ಬಂದ. ಹೌದಲ್ವಾ ಪ್ರಿಯ ದೈವಜನರೇ? ಇವತ್ತು ನಾವು ಒಂದು ಕೆಲಸಕ್ಕೆ ಹೋಗುವವರು, ಒಂದು ಸ್ಕೂಲಿಗೆ ಹೋಗುವವರು, ಕಾಲೇಜು, ಒಂದು ಎಜುಕೇಶನ್, ಒಂದು ಕುಟುಂಬ ನಡೆಸುವುದು, ಏನೋ ಒಂದು ಚಿಕ್ಕ ಕಾರ್ಯಗಳಲ್ಲಿ ನಾವು ಇದ್ದೀವಿ. ನಾವೇ ಎಷ್ಟೋ ಯೋಚಿಸ್ತೀವಿ, ಟೆನ್ಷನ್ ಮಾಡ್ಕೊಳ್ತೀವಿ, ಏನೇನೆಲ್ಲ ಚಿಂತಿಸ್ತೀವಿ. ಆದರೆ ಆತನೊಬ್ಬ ಅರಸನಾಗಿದ್ದ. ನೋಡ್ರಿ, ಆತನೊಬ್ಬ ಅರಸನಾಗಿದ್ದ. ಇಡೀ ಒಂದು ದೇಶದ ಜವಾಬ್ದಾರಿ ದಾವಿದನ ಮೇಲೆ ಇತ್ತು. ಆದರೂ ಕೂಡ ಅಷ್ಟು ಟೆನ್ಷನ್ಗಳಿದ್ರು, ಎಷ್ಟೇ ಯೋಚನೆಗಳಿದ್ರು, ಎಷ್ಟೇ ಕಾರ್ಯಗಳನ್ನು ತಾನೊಬ್ಬನೇ ನಿಭಾಯಿಸಬೇಕಾಗಿದ್ದರೂ ಕೂಡ ಯೆಹೋವನ ಮಂಜೂಷದ ಮುಂದೆ ಆತನು ಎಷ್ಟು ಕುಣಿದಾಡ್ದ ಅಲ್ವಾ? ಆತನೆಷ್ಟು ಸಂತೋಷ ಪಟ್ಟ ಅಲ್ವಾ? ಆತನೆಷ್ಟು ಹರ್ಷ ಹೃದಯ ಉಳ್ಳವನಾಗಿದ್ದ ಅಲ್ವಾ? ಯಾಕೆಂದರೆ ಪ್ರಿಯ ದೇವಜನರೇ, ದೇವರ ಸಾನ್ನಿಧ್ಯದಲ್ಲಿ ಆ ಹರ್ಷ ಉಲ್ಲಾಸಗಳು ಉಂಟು. ಹಲ್ಲೆಲೂಯಾ. ದೇವರ ವಾಕ್ಯಗಳನ್ನು ನಾವು ಅಭ್ಯಾಸಿಸುತ್ತಾ ಆ ವಾಕ್ಯ ಏನು ಹೇಳಿಕೊಡ್ತದೋ ಅದರಂತೆಯೇ ನಾವು ನಡೆಯುತ್ತೇವೆ ಅಂತ ಹೇಳುವಾಗ ನಮ್ಮ ಹೃದಯ ಹರ್ಷವುಳ್ಳದಾಗಿರ್ತದೆ. ಯಾಕೆಂದರೆ ಆತನಲ್ಲಿ ಇದೆ ಸಂತೋಷ, ಆತನಲ್ಲಿ ಇದೆ ಸಮಾಧಾನ, ಯೇಸುವಿನಲ್ಲಿ ಇದೆ ಆನಂದ. ಹಾಗಾಗಿ ಆ ಹರ್ಷ ಹೃದಯ ಯಾಕೆ ಬೇಕು ಗೊತ್ತಾ? ಅದೇ ಒಳ್ಳೆ ಔಷಧವಾಗಿದೆ. ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ನಾವು ದೇವರ ಸಾನ್ನಿಧ್ಯದಲ್ಲಿ ಇರುವಾಗಲೆಲ್ಲ ನಾವು ಹರ್ಷದಿಂದ ಇರ್ತೀವಿ, ಸಮಾಧಾನದಿಂದ ಇರ್ತೀವಿ. ಮತ್ತೆ ಆ ಹರ್ಷ ಹೃದಯ ನಮಗೆ ಒಂದೊಳ್ಳೆ ಔಷಧವಾಗಿದೆ. ಪ್ರಿಯ ದೇವಜನರೇ, ನಮಗೆ ಹರ್ಷ ಹೃದಯ ಇರುವಾಗ ಎಷ್ಟೇ ಚಿಂತೆ ಯೋಚನೆಗಳು ಜೀವಿತದಲ್ಲಿ ಇರಲಿ, ನಮ್ಮ ಹೃದಯ ಹರ್ಷಿಸುತ್ತಾ ಇದ್ದರೆ, ನಮ್ಮ ಹೃದಯ ಆನಂದದಲ್ಲಿದ್ದರೆ, ಅದೆಂಥ ಬೆಟ್ಟದ ಕಷ್ಟವಾಗಿದ್ದರೂ ಕೂಡ ನಾವು ಅದನ್ನು ಸಲೀಸಾಗಿ ಮುಗಿಸ್ಕೊಡ್ಬೋದು. ಅದೆಷ್ಟು ದೊಡ್ಡ ಪ್ರತಿಕೂಲಗಳಾಗಿದ್ದರೂ ಕೂಡ ನಮಗೆ ಯಾವ ಬಾಧೆ ಉಂಟಾಗದಂತೆ ನಾವು ಅದನ್ನು ಸಾಗಿ ಮುಂದೆ ಬರ್ಬೋದು. ಯಾಕೆಂದರೆ ಹರ್ಷ ಹೃದಯ ಇರುವಾಗ ನಾವು ಯಾವಾಗಲೂ ಆನಂದದಲ್ಲಿರ್ಬೋದು. ಅದೇ ಒಂದೊಳ್ಳೆ ಔಷಧ. ಆದರೆ ನಾವು ಟೆನ್ಷನ್ನಲ್ಲಿ, ಯೋಚನೆಯಲ್ಲಿ, ಚಿಂತೆಯಲ್ಲಿ ನಾವು ದುಃಖಾಕ್ರಾಂತರಾಗಿರುವಾಗ ಏನು ಮಾಡೋದಕ್ಕೆ ಸಾಧ್ಯ ಹೇಳ್ರಿ? 10 ಗಂಟೆ ಕೂತ್ಕೊಂಡು ಒಂದೇ ವಿಷಯವನ್ನು ಯೋಚಿಸ್ತೀವಿ, 100 ಮಾತಾಡ್ತೀವಿ. ಆದರೆ ಹರ್ಷ ಹೃದಯ ಇರುವಾಗ ಕಾರ್ಯಗಳನ್ನು ದೇವರಿಗೆ ಒಪ್ಪಿಸ್ಕೊಡ್ತೀವಿ, ಸ್ತೋತ್ರ ಪದಗಳಲ್ಲಿ ನಮ್ಮ ದಿನವನ್ನು ನಾವು ಸಾಗಿಸುತ್ತಾ ಬರ್ತೀವಿ. ಆಗ ಎಲ್ಲ ಕಾರ್ಯಗಳು ನಮಗೆ ಅನುಕೂಲವಾಗ್ತದೆ. ಅದೇ ಪ್ರಕಾರ ಈ ಮುಂಜಾನೆಯಲ್ಲಿ ದೇವರ ಸಾನ್ನಿಧ್ಯದಲ್ಲಿ ನಾವು ಬಂದು ದಿನವನ್ನು ಆರಂಭಿಸುವಾಗ ನಮ್ಮ ಹೃದಯಪೂರ್ವಕವಾಗಿ ದೇವರಿಗೆ ಹೇಳೋಣ, ದೇವರೇ, ನಿನ್ನ ಸಾನ್ನಿಧ್ಯದಲ್ಲಿರುವ ಆ ಸಂತೋಷವನ್ನು ಈ ನನ್ನ ಪುಟ್ಟ ಹೃದಯದಲ್ಲಿ ನೀನು ಕೊಡುವವರಾಗ್ರಿ. ಯಾಕೆಂದರೆ ಹರ್ಷ ಹೃದಯ ಅದು ಒಳ್ಳೆ ಔಷಧ ಅಂತ ನಿನ್ನ ವಾಕ್ಯ ಹೇಳಿಕೊಟ್ಟ ಪ್ರಕಾರ ನಿನ್ನ ಹರ್ಷ ಹೃದಯದಲ್ಲಿ ನಾನು ಇರುವುದಕ್ಕೆ ಇಷ್ಟಪಡುವಂಥವನಾಗ್ತೀನಿ. ನನ್ನ ಎಲ್ಲ ಕಷ್ಟಗಳಿಗೆ, ನನ್ನ ಎಲ್ಲ ಪ್ರತಿಕೂಲಗಳಿಗೆ, ನನ್ನ ಎಲ್ಲ ಚಿಂತೆ ಯೋಚನೆ ಬಾಧೆಗಳಿಗೆ ಆ ಹರ್ಷ ಹೃದಯವೇ ಒಂದೊಳ್ಳೆ ಔಷಧವಾಗಿದೆ ಅಂತ ನಂಬಿ ನಾವು ಪ್ರಾರ್ಥಿಸೋಣವೇ. ಪರಿಶುದ್ಧಾತ್ಮ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಾಕ್ಯನ ಮುಟ್ಟಿಗೆ ಹೀಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದು ಅಪ್ಪ, ನಿನ್ನ ಒಂದು ಹರ್ಷ ಹೃದಯ ಒಳ್ಳೆ ಔಷಧ ಅನ್ನುವ ವಾಕ್ಯದ ಪ್ರಕಾರ ಇವತ್ತು ನಮ್ಮನ್ನು ಬಲಪಡಿಸಿದ್ರಿ. ಹೌದು ಕರ್ತನೆ ಅಪ್ಪ, ನಮ್ಮ ಜೀವಿತದಲ್ಲಿ ಎಷ್ಟೇ ಚಿಂತೆ ಯೋಚನೆಗಳಿದ್ದರೂ ಕೂಡ ನಿನ್ನ ಸಾನ್ನಿಧ್ಯದಲ್ಲಿ ಬರುವಾಗ ನಮಗೊಂದು ಹರ್ಷ, ನಮಗೊಂದು ಆನಂದ. ಆ ಪ್ರಕಾರ ಇವತ್ತು ಪ್ರಿಯ ಮಕ್ಕಳು ನಿನ್ನ ಸಾನ್ನಿಧ್ಯದಲ್ಲಿ ಬಂದಿರುವಾಗ ಅವರ ಹೃದಯದಲ್ಲಿ ಒಂದು ಹರ್ಷ ಉಲ್ಲಾಸವನ್ನು ಉಂಟು ಮಾಡ್ರಿ. ಅದೇ ಒಳ್ಳೆ ಔಷಧವಾಗಿದೆ ಅಂತ ನೀನು ಕಲಿಸ್ಕೊಟ್ರಿ. ಅದಕ್ಕಾಗಿ ಸ್ತೋತ್ರ. ಪ್ರಿಯ ಮಕ್ಕಳು ಏನು ಬಾಧೆ ಅನುಭವಿಸ್ತಾ ಇದ್ರು, ಎಷ್ಟು ಕಷ್ಟ ಇಕ್ಕಟ್ಟುಗಳಲ್ಲಿದ್ದಾರೋ ಅದೆಲ್ಲವನ್ನು ಹೋಗಲಾಡಿಸುವುದಕ್ಕೆ ಅವರಲ್ಲಿ ಒಂದು ಹರ್ಷ ಹೃದಯವನ್ನು ಕೊಟ್ಟು ದಯಪಾಲಿಸು. ಸಂತೋಷದ ಸಂಗತಿಗಳು ಅವ್ರ ಜೀವಿತದಲ್ಲಿ ಅದು ಸೇರಿಸಲ್ಪಡಲಿ ಅಂತ ಪ್ರಾರ್ಥಿಸ್ತೇವೆ. ಆಶೀರ್ವದಿಸ್ರಿ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರ ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.
ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 900-872-5814, 900-872-5815.